ಇದನ್ನ ತಿನ್ನೋ ಪದ್ಧತಿ ಹಿಂಗ ನೋಡ್ರಿ. ಬಿಸಿ ಬಿಸಿ ಕಡುಬ್ನ್ಯಾಗ ಹಿಂಗೆ ಒಂದು ಹೋಲ್ ಮಾಡಿಕೊಂಡು ಇದ್ರಾಗ ಭಾಳಷ್ಟು ತುಪ್ಪ ಹಾಕೊಂಡು ತಿಂದ್ರೆ ಆಹಾ ಏನು ಕೇಳ್ತೀರಿ. ಮನ್ಯಾಗಿನ ಕಡುಬೆಲ್ಲ ಖಾಲಿ ಆಗೋತನ ತಿಂದ್ರೂ ತೃಪ್ತಿ ಆಗೋದಿಲ್ಲ, ಅಷ್ಟು ಚಲೋ ಆಗ್ತಾವು. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ಯಾವು. ಆಮೇಲೆ ತಿನ್ನು ಮುಂದೆ ನಡ್ಬರ್ಕ ಎಲ್ಲಿಗಾರ ಒಂದು ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ, ಕಸಕಸಿ ಬರಕತ್ತಾವಲ್ರಿ, ಅದಕ್ಕೆ ಇನ್ನೂ ಭಾಳ ರುಚಿ ಅನ್ಸಕತ್ತಾವು. ಈ ರೆಸಿಪಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇದನ್ನ ನಾವು ಎಣ್ಣೆಗ ಫ್ರೈ ಮಾಡಕತ್ತಿಲ್ರಿ, ಅಂದ್ರೆ ಕರಿಯಾಕತ್ತಿಲ್ಲ. ಆಮೇಲೆ ಈ ಕಡ್ಬಿಗೇನು ಹೂರಣ ಮಾಡ್ಕೋತೀವಲ್ರಿ, ಇದನ್ನ ರುಬ್ಬೋ ಅವಶ್ಯಕತೆ ಇಲ್ಲ. ಭಾಳ ಈಸಿ ರೆಸಿಪಿ ಐತಿ. ಯಾರಿಗೆಲ್ಲ ಹೂರಣ ರುಬ್ಬಿ ಹೋಳಿಗೆ ಅಥವಾ ಕಡುಬು ಮಾಡ್ಕೊಳ್ಳೋದು ಭಾಳ ಕಷ್ಟ ಅಂತ ಅನ್ಸುತ್ತಲ್ಲ, ಅಂಥವ್ರಿಗೆ ಈ ವಿಡಿಯೋ ಗ್ಯಾರಂಟಿ ಹೆಲ್ಪ್ ಆಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಬ್ಬದ ರೆಸಿಪಿ ಸೀರೀಸ್ನಾಗ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕುಚ್ಚಿದ ಕಡುಬು ಅಥವಾ ಹೂರ್ಣ ಕಡುಬು. ಈ ಕಡುಬನ್ನ ಹೆಚ್ಚಾಗಿ ನಾಗರ ಪಂಚಮಿಗೆ, ನಾಗಪ್ಪನ ನೈವೇದ್ಯಕ್ಕೆ, ಆಮೇಲೆ ಗಣಪತಿ ಹಬ್ಬಕ್ಕೆ ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ತಾರೆ. ಗಣಪತಿ ಬರ್ತಾರೆ ನೋಡ್ರಿ, ಮೊದಲನೇ ದಿನ ಅವತ್ತು ಮಾಡ್ತಾರೆ. ಗಣಪತಿ ಕುದುರಿಸ್ತಾರೆ ನೋಡ್ರಿ, ಅವತ್ತು ಮಾಡ್ತಾರೆ. ಆಮೇಲೆ ಕೆಲವೊಬ್ಬರ ಮನ್ಯಾಗ ಶ್ರಾವಣ ಮಾಸದಾಗ ಶ್ರಾವಣ ಶುಕ್ರವಾರಕ್ಕೆ, ಇಲ್ಲ ಅಂತಂದ್ರೆ ಶ್ರಾವಣ ಸೋಮವಾರಕ್ಕೆ ಮಾಡ್ತಾರೆ. ನಿಮ್ಮ ಮನ್ಯಾಗ ಯಾವಾಗ ಮಾಡ್ತೀರ ಅಂತ ಹೇಳಿ ಕಾಮೆಂಟ್ ಮಾಡ್ರಿ. ಮೊದಲ ನಾ ಇಲ್ಲೇ 1 ಕಪ್ಪಷ್ಟು ಕಡಲೆಬೇಳೆನ ಒಂದೆರಡು ಸಲ ಸ್ವಚ್ಛಂಗೆ ತೊಳೆದು 2 ತಾಸು ನೆನೆ ಹಾಕಿಟ್ಟಿದ್ದೆ ರೀ. ಈಗ ನೋಡ್ರಿ ಬ್ಯಾಳೆ ಎಷ್ಟು ಚಂದ ನೆಂದಾವು. ಹಿಂಗೆ ನೆನೆಸ್ಬೇಕು ಅಂದ್ರೆ ಕಡುಬು ಭಾಳ ಚಲೋ ಆಗ್ತಾವು. ಮೊದಲ ಬ್ಯಾಳೆ ನೆನೆ ಹಾಕೋ ಮುಂದೆ 1 ಕಪ್ಪಷ್ಟು ನೀರು ಹಾಕಿದ್ದಾರೆ. ಈಗ ಇನ್ನೊಂದು ಕಪ್ಪಷ್ಟು ನೀರು ಹಾಕಿ ಈಗ ಇದನ್ನು ಕುಕ್ಕರ್ನಾಗ ಒಂದು 4-5 ಸೀಟಿ ಹೊಡೆಸ್ತೀನಿ. ಕುಕ್ಕರ್ ರೆಡಿ ಆಗುತ್ತಾನೆ ಈ ಕಡೆ ಕಡುಬಿಗೆ ಕಣಕ ರೆಡಿ ಮಾಡ್ಕೊಳಕತ್ತೀನಿ ರೀ. ಹಿಟ್ಟು ಕಲಸೋ ಬುಟ್ಟ್ಯಾಗ 1-2 ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದನ್ನು ಚಲೋತಂಗೆ ಮಿಕ್ಸ್ ಮಾಡಬೇಕು. ಹಿಟ್ಟು, ಉಪ್ಪು, ಎಣ್ಣೆ ಎಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ಈಗ ಇದ್ರಾಗ ಸ್ವಲ್ಪ ನೀರು ಹಾಕುವಂಥ ಹಿಟ್ಟು ನಾದಬೇಕು. ಒಮ್ಮೆ ಭಾಳಷ್ಟು ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಹಿಟ್ಟು ನಾದಬೇಕು. ನೋಡ್ರಿ ಇಷ್ಟು ಗಟ್ಟಿ ಆದ್ರೆ ಸಾಕು. ಈಗ ಇದ್ರ ಮೇಲೆ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ನೆನಿಬೇಕು. ಇದನ್ನು ಅಲ್ಲಿ ತನಕ ಸೈಡಿಗೆ ಎತ್ತಿಡಾಕತ್ತೀನಿ. ಈ ಕಡೆ ಒಂದು 5 ಸೀಟಿ ಆದಮೇಲೆ ಕುಕ್ಕರ್ ಸ್ವಲ್ಪ ತಣ್ಣಗಾಗೈತ್ರಿ. ಬ್ಯಾಳೆ ಬೆಂದೈತಿಲ್ಲ ಅಂಥೇಳಿ ಚೆಕ್ ಮಾಡಾಕತ್ತೀನಿ. ನೋಡ್ರಿ ಬ್ಯಾಳೆ ಎಷ್ಟು ಚಂದ ಬೆಂದೈತಿ, ಎಷ್ಟು ಮೆತ್ತಗಾಗೈತಿ. ಹಿಂಗೆ ಬೇಯಬೇಕು ಅಂದ್ರೆ ಹೂರಣ ಭಾಳ ಚಲೋ ಆಗತ್ತೆ. ಈ ಬ್ಯಾಳಗಿನ ನೀರನ್ನ ಒಂದು ಬೊಗಾನಿ ಒಳಗೆ ಬಸ್ಯಾಕತ್ತೀನಿ ರೀ. ನೀರು ಪೂರ ಎಲ್ಲ ಚಲೋತಂಗೆ ಬಸಿಯುತ್ತಾನೆ ಇದನ್ನು ಹಿಂಗೆ ಅಗಲಂಗೆ ಹಡ್ಬಿಟ್ಟು ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಆದಮೇಲೆ ನೀರೆಲ್ಲ ಬಸ್ತಿರ್ತಲ್ರಿ, ಅವಾಗ ಇದನ್ನು ತೆಗಿಬೇಕು. ಈ ನೀರು ಇರುತ್ತಲ್ರಿ, ಇದನ್ನು ಚೆಲ್ಲಕ್ಕೆ ಹೋಗ್ಬೇಡ್ರಿ. ಇದರಲ್ಲೇ ನಾವು ಕಟ್ಟಿನ ಸಾರು ಮಾಡ್ಬೋದು. ಕಟ್ಟಿನ ಸಾರು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ. ನೆಕ್ಸ್ಟ್ ಈಗ ದಪ್ಪ ತಳದ ಒಂದು ಕಡಾಯಿ ಒಳಗೆ ಬ್ಯಾಳೆ ಹಾಕಿ ಮುಗ್ಚಾಕತ್ತೀನಿ ರೀ. ಈ ಥರದ್ದು ಒಂದು ಸ್ಮ್ಯಾಶರು ಇಲ್ಲ ಅಂತಂದ್ರೆ ಕಡ್ಗೊಲ್ಲೇ ನೀವು ಇದನ್ನು ಮುಗ್ಚ್ಬೋದು. ಬ್ಯಾಳೆ ಚೆಂದಂಗೆ ಕುದಿರುತ್ತಲ್ರಿ, ಹಾಗಾಗಿ ಇದು ಬಾಳೋತ್ ಹಿಡಿಯಂಗಿಲ್ಲ, ಜಲ್ದಿ ಸಣ್ಣ ಆಗ್ತೈತಿ. ಒಂದು 3-4 ನಿಮಿಷ ಇದನ್ನು ಮುಗಿಸಿದ ಮೇಲೆ ಈಗ ನೋಡ್ರಿ ಎಷ್ಟು ಚಂದ ಆಯ್ತು. ತೀರಾ ನೀವು ನೈಸ್ ಪೇಸ್ಟ್ ಮಾಡ್ಬೇಕಂತೇನಿಲ್ಲ, ಯಾಕಂದ್ರೆ ಇದು ಕಡುಬಲ್ರಿ. ಹೋಳ್ಗಿತ್ತಪ್ಪ ಅಂತಂದ್ರೆ ನಾವು ಸ್ವಲ್ಪ ನೈಸ್ ಪೇಸ್ಟ್ ಮಾಡ್ಕೋಬೇಕಾಗ್ತೈತಿ, ಕಡುಬಿಗೆ ನಡಿತೈತಿ. ಈಗ ಇದ್ರಾಗ ಬೆಲ್ಲ ಹಾಕಕತ್ತೀನಿ ರೀ. 1 ಕಪ್ಪಷ್ಟು ಕಡಲೆಬೇಳೆಗೆ 1 ಕಪ್ಪಷ್ಟು ಬೆಲ್ಲ ಬೇಕು. ಬೆಲ್ಲನ ತುರಿದು ಅಳತೆ ಮಾಡಿ ತಗೋರಿ. ಬೆಲ್ಲ ಮತ್ತು ಕಡಲೆಬೇಳೆ ಎರಡು ಸಮ ತಗೋಬೇಕು. ಇದನ್ನು ಚಲೋತಂಗೆ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬೇಯಿಸಾಕತ್ತೀನಿ ರೀ. ಮೊದಲ ಬೆಲ್ಲ ಕರಗಿಬಿಟ್ಟಿದ್ದು ನೀರು ಆಗ್ತೈತಿ. ಕೈ ಬಿಡ್ಲಾರ್ದ ಹಿಂಗೆ ಇದನ್ನು ಸಣ್ಣ ಉರಿ ಒಳಗೆ ತಿರ್ಕೋಂತ ಇರಬೇಕು. ಬರ್ತಾ ಇದ್ದು ಗಟ್ಟಿ ಹಾಕೋಂತ ಬರುತ್ತ್ರಿ. ಲಕ್ಷ ಇರಲಿ, ಒಟ್ಟ ಕೈ ಬಿಡಬೇಡ್ರಿ. ಸ್ವಲ್ಪ ಏನರ ಕೈ ಬಿಟ್ರಪ್ಪ ಅಂತಂದ್ರೆ ತಳಕ್ಕೆ ಅಂಟ್ಕೊಳಕ್ಕೆ ಶುರು ಆಗುತ್ತೆ. ಸಣ್ಣ ಉರಿ ಒಳಗೆ ಹಿಂಗೆ ಇದನ್ನು ಕೈ ಆಡಿಸ್ಕೊಂತ ಇರಬೇಕು. ಈ ಹೂರ್ಣ ಮಾಡೋಕ್ಕೆ ಆದಷ್ಟು ನಾವು ದಪ್ಪ ತಳದ ಪಾತ್ರೆ ಬಳಸಿದ್ರೆ ಭಾಳ ಚಲೋ, ಅಂದ್ರೆ ಜಲ್ದಿ ಇದು ತಳ ಹಿಡಿಯೋದಿಲ್ಲ. ನೋಡ್ರಿ ಬರ್ತಾ ಇದ್ದು ಹೆಂಗೆ ಗಟ್ಟಿ ಆಗತ್ತೈತಿ. ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ಒಂದು 8-10 ನಿಮಿಷ ಬೇಯಿಸಿದ ಮೇಲೆ ಈಗ ನೋಡ್ರಿ ಇದು ಗಟ್ಟಿ ಆಯ್ತು. ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗತ್ತೆ ರೀ. ಅದಕ್ಕೆ ನಾವು ಇದನ್ನು ಮೊದಲ ಭಾಳ ಗಟ್ಟಿ ಆಗೋತನ ಕುದಿಸ್ಬಾರ್ದು. ಈಗ ಎಲ್ಲ ಹೂರ್ಣನ ಕಡಾಯಿ ಮಧ್ಯೆ ಸೇರಿಸ್ಕೊರಿ. ಎಲ್ಲ ಒಂದು ಕಡೆ ಸೇರಿಸ್ಕೊಂಬಿಟ್ಟು ಇದ್ರ ನಡ್ಬರ್ಕ ಒಂದು ಸ್ಪೂನ್ ಇಡ್ರಿ. ಇದ್ರಾಗ ಈ ಹೂರ್ಣದೊಳಗೆ ಒಂದು ಸ್ಪೂನ್ ಇಡ್ರಿ. ಈ ಸ್ಪೂನು ಈ ಚಮಚೆ ಬೀಳಿಲ್ಲಪ್ಪ ಅಂತಂದ್ರೆ ಅವಾಗ ಹೂರ್ಣ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂಥೇಳಿ ಅರ್ಥ. ಆವಾಗ ಪಟ್ನ ಗ್ಯಾಸ್ನ ಬಂದ್ ಮಾಡಿರಿ. ಇದನ್ನು ಸ್ವಲ್ಪ ತಿರ್ಕೊಂತೀರಿ, ಯಾಕಂದ್ರೆ ಕಡಾಯಿನ ಭಾಳ ಬಿಸಿ ಇರುತ್ತಲ್ಲ. ಇಲ್ಲ ಅಂತಂದ್ರೆ ಅದನ್ನ ಪಟ್ನ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಟ್ಕೋಬೋದು. ಇದೇ ಥರ ನೀವು ಹೂರ್ಣ ರುಬ್ಲಾರ್ದ ಅಗದಿ ಸರಳ ವಿಧಾನದಾಗ ಹೋಳ್ಗೆ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡೀನಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ.
ಕಡಾಯಿ ಕೆಳಗಿಳಿಸಿ ಒಂದು 5 ನಿಮಿಷ ಬಿಟ್ಟಿದ್ದೆ ರೀ. ಹೂರಣ ಸ್ವಲ್ಪ ತಣ್ಣಗಾಗೈತಿ. ಇದ್ರಾಗ ಸ್ವಲ್ಪ ಹೂರಣನ ನಾನು ಒಂದು ಡಬ್ಯಾಗ ಎತ್ತಿಟ್ಕೊಳಕತ್ತೀನಿ. ನಾಳೆ ಮಗಳು ಬರಾಕತ್ತಾಳ್ರಿ ಊರಿಂದ. ಆಕಿ ಬಂದಾಗ ಒಂದು ಸ್ವಲ್ಪ ಬಿಸಿ ಕಡುಬು ಮಾಡಿಕೊಡ್ಬೇಕಂತೇಳಿ ಎತ್ತಿಟ್ಕೊಳಕತ್ತೀನಿ. ಈಗ ಈ ಹೂರಣದಾಗ ಸ್ವಲ್ಪ ಏಲಕ್ಕಿ ಪುಡಿ, 1 ಟೀ ಸ್ಪೂನಷ್ಟು ಗಸಗಸಿ ಇದನ್ನ ಸ್ವಲ್ಪ ಹುರಿದು ಹಾಕಿನ್ರಿ. ಆಮೇಲೆ ಸಣ್ಣಗೆ ಕತ್ತರಿಸಿದ್ದು ಬಾದಾಮ್, ಸಣ್ಣಗೆ ಕತ್ತರಿಸಿದ್ದು ಗೋಡಂಬಿ, ದ್ರಾಕ್ಷಿ ಮತ್ತು 1 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿದ್ದನ್ನು ಚಲೋತಂಗೆ ಈಗ ಮಿಕ್ಸ್ ಮಾಡಕತ್ತೀನಿ. ಕೈಲೇ ಇದನ್ನು ಚಲೋತಂಗೆ ಮಿಕ್ಸ್ ಮಾಡಬೇಕು. ಈ ಎಲ್ಲ ಸಾಮಗ್ರಿಗಳು ನಿಮ್ಗೆ ಬೇಡಪ್ಪ, ನೀವು ಬರೀ ಹೂರಣದ್ಲೇನೋ ಕಡುಬು ಮಾಡ್ಕೋತೀರಾ ಅಂತಂದ್ರೆ ಈ ಎಲ್ಲ ಸಾಮಗ್ರಿನ ನೀವು ಸ್ಕಿಪ್ ಮಾಡ್ಬೋದು, ಹಾಕಲಿಲ್ಲ ಅಂತಂದ್ರೂ ನಡಿತೈತಿ. ನಮ್ಮ ಮನೆಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಿಮ್ಗೆ ತೋರ್ಸಕತ್ತೀನಿ. ಈಗ ಇದ್ರಾಗ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡ್ಕೊಳಕತ್ತೀನಿ ರೀ. ಕಡುಬು ನಿಮ್ಗೆ ಎಷ್ಟು ದೊಡ್ಡ ಎಷ್ಟು ಸಣ್ಣ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ದೊಡ್ಡ ಸಣ್ಣ ಉಳ್ಳಿನ ಮಾಡ್ಕೋಬೋದು. ಎಲ್ಲ ಉಂಡೆ ರೆಡಿ ಮಾಡಿದ ಮೇಲೆ ಒಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ ರೀ. ಆಮೇಲೆ ಈ ಕಡೆ ನಾವು ಮೊದಲೇನು ಕಲಸಿಟ್ಟಿದ್ದೀವಲ್ಲ ರೀ ಹಿಟ್ಟು, ಕಣಕ ರೆಡಿ ಆಗೈತಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟಿದ್ರೆ ಮತ್ತೆ ಚಲೋತಂಗೆ ಒತ್ತಿ ನಾದಬೇಕು. ಇದ್ರಾಗ ನಿಂಬೆಹಣ್ಣಿನ ಗಾತ್ರದಷ್ಟು ಉಳ್ಳಿ ಮಾಡ್ಕೊಳಕತ್ತೀನಿ ರೀ. ನಿಮ್ಗೆ ಎಷ್ಟು ದೊಡ್ಡ ಬೇಕಂತೇಳಿ ನೋಡ್ಕೊಂಡು ಮಾಡಿರಿ. ಆದರೆ ಕಣಕ ಸ್ವಲ್ಪ ಕಡಿಮೆ ಇರಬೇಕು, ಹೂರಣ ಜಾಸ್ತಿ ಇರಬೇಕು. ಈಗ ನಮ್ಮ ಹೂರಣದ ಉಂಡೆ ಮತ್ತು ಕಣಕದ ಉಂಡೆ ಎರಡೂ ರೆಡಿ ಆದವು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಕಡುಬಿಗೆ ಎಲ್ಲಿ ಲಟ್ಸ್ಕೋಬೇಕು. ನಾ ಇಲ್ಲೇ ಕಡುಬನ್ನ ಚಪಾತಿ ಶೀಟ್ ತೊಗೊಂಡಿನಿ, ಅದ್ರ ಮೇಲೆ ಲಟ್ಸಕತ್ತೀನಿ. ಬೇಕಂದ್ರೆ ನೀವು ಗ್ಯಾಸ್ ಕಟ್ಟಿ ಮೇಲೆ ಲಟ್ಸ್ಕೋಬೋದು, ನಡೀತೈತಿ. ಆದರೆ ಎಣ್ಣೆ ಹಚ್ಚೋದನ್ನ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಒಂದು ಉಳ್ಳಿ ತಗೊಂಡು ಹಿಂಗೆ ಒಂದು ಸಣ್ಣ ಪುರಿ ಲಟ್ಟಿಸ್ರಿ. ಇದು ಭಾಳ ದಪ್ಪನೂ ಇರಬಾರ್ದು, ಭಾಳ ತೆಳ್ಳಗೂ ಲಟ್ಟಿಸ್ಬಾರ್ದು. ಆಮೇಲೆ ರೆಡಿ ಮಾಡಿಟ್ಟಿದ್ದು ಹೂರಣದ ಉಂಡಿನ ಹಿಂಗೆ ಉದ್ದಕ್ಕೆ ಮಾಡ್ಕೋರಿ. ತೊಗೊಂಬಿಟ್ಟು ಸ್ವಲ್ಪ ಕೈಯಾಗ ಒತ್ತಿ ಉದ್ದು ಮಾಡಿರಿ. ಸ್ವಲ್ಪ ಚಪ್ಪಟ್ಟು ಮಾಡಿರಿ, ಅದು ಪುರಿ ಮೇಲೆ ಇಟ್ಬಿಟ್ಟು ಸ್ವಲ್ಪ ಚಪ್ಪಟ್ಟು ಮಾಡಿರಿ. ಪುರಿ ಸೈಡಿಗೆ ಸ್ವಲ್ಪ ಎಲ್ಲ ಕಡೆ ನೀರು ಹಚ್ಬೇಕು, ಭಾಳ ಹಚ್ಚಬೇಡ್ರಿ. ಮತ್ತು ಆಮೇಲೆ ಇದನ್ನು ನಿಧಾನ ಹಿಂಗೆ ಮಡ್ಚಬೇಕು. ಈ ಕಡುಬಿನ ತುದಿ ಇರ್ತಾವಲ್ರಿ, ಅವನ್ನ ಎಲ್ಲ ಕಡೆ ಚಲೋತಂಗೆ ಒತ್ತಬೇಕು. ಹೊಳ್ಳಿಸಿ ಆ ಕಡೆ ಈ ಕಡೆ ಎಲ್ಲ ಕಡೆ ಚಲೋತಂಗೆ ಒತ್ತಿರಿ, ಇಲ್ಲ ಅಂತಂದ್ರೆ ಆಮೇಲೆ ಓಪನ್ ಆಗಿಬಿಡ್ತಾವೆ. ಹಿಂಗೆ ಎಲ್ಲ ಕಡುಬನ್ನ ರೆಡಿ ಮಾಡ್ಕೋಬೇಕು. ಈಗ ನೋಡ್ರಿ ನಾನು ಎಲ್ಲ ಕಡುಬು ರೆಡಿ ಮಾಡಿದೆ. ನಾ ಇಲ್ಲಿ ನೈವೇದ್ಯಕ್ಕೆ ಅಂಥೇಳಿ 9 ಕಡುಬು ರೆಡಿ ಮಾಡಿ ಇಟ್ಕೊಂಡೀನಿ. ಕೆಲವೊಬ್ರು 5 ಇಟ್ಕೊತಾರೆ ನೈವೇದ್ಯಕ್ಕೆ, ಕೆಲವೊಬ್ರು 2 ಕಡುಬು ನೈವೇದ್ಯ ಮಾಡ್ತಾರೆ. ಎಷ್ಟು ಮಾಡಿದರೆ ಚಲೋ ಅಂಥೇಳಿ ಕಮೆಂಟ್ ಮಾಡಿರಿ. ಬೇಕಂದ್ರೆ ನೀವು ಎಲ್ಲ ಕಡುಬನ್ನ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಬೇಯಿಸ್ಕೋಬೋದು. ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಒಳಗೆ ನೀರು ಹಾಕಿ ಬಿಸಿ ಮಾಡಾಕತ್ತೀನಿ ರೀ. ನೀರು ಹಿಂಗೆ ಕುದಿಯೋಕೆ ಶುರು ಆದ್ಮೇಲೆ ಇದ್ರಾಗ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಹಾಲು ಹಾಕಬೇಕು. ಆಮೇಲೆ ಇದ್ರಾಗ ಸಾವಕಾಶ ಮೊದಲು ರೆಡಿ ಮಾಡಿಟ್ಟಿದ್ದು ಕಡುಬು ಇರ್ತಾವಲ್ರಿ, ಅವನ್ನ ಹಾಕಬೇಕು. ಒಂದು ಟೈಮಿಗೆ 2 ಹಾಕ್ರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಈ ಎಣ್ಣೆ ಹಾಕೋದ್ರಿಂದ ಕಡುಬು ಒಂದಕ್ಕೊಂದು ಅಂಟ್ಕೊಳ್ಳಂಗಿಲ್ಲ. ಮತ್ತು ಹಾಲು ಹಾಕೋದ್ರಿಂದ ಕಡುಬಿಗೆ ಒಂದು ಹೊಳಪು ಬರುತ್ತೆ, ಒಂದು ಶೈನಿಂಗ್ ಲುಕ್ ಬರ್ತೈತೆ. ಆಮೇಲೆ ಕಡುಬು ಭಾಳ ರುಚಿ ಆಗ್ತಾವೆ, ಸಾಫ್ಟ್ ಆಗ್ತಾವೆ. ಒಂದು ಕಡೆ ಕಡುಬು ಸ್ವಲ್ಪ ಬೆಂದ ಮೇಲೆ ಅವನ್ನ ಸಾವಕಾಶ ಹೊಳ್ಳಿಸಿ ಹಾಕ್ರಿ. ಈ ಕಡೆನೂ ಅದನ್ನು 1 ನಿಮಿಷ 2 ನಿಮಿಷ ಬೇಯಿಸ್ಬೇಕು. 2 ರಿಂದ 3 ನಿಮಿಷನಾಗ ರೆಡಿ ಆಗ್ತಾವೆ. ಭಾಳೊತ್ತು ಬೇಯಿಸಕ್ಕೆ ಹೋಗ್ಬೇಡ್ರಿ, ಬಿರುಸಾಗ್ತಾವೆ ಆಮೇಲೆ ಕಡುಬು. ಕಡುಬು ಮೇಲೆ ಹಿಂಗೆ ಒಂದು ಹೊಳಪು ಬಂದಿರಬೇಕು, ಒಂದು ಶೈನಿಂಗ್ ಲುಕ್ ಬಂದಿರಬೇಕು, ಅಂದ್ರೆ ಅವಾಗ ಇವು ರೆಡಿ ಆಗ್ಯಾವ ಅಂತೇಳಿ ಅರ್ಥ. ಸಾವಕಾಶ ಇವನ್ನ ನೀರಿಂದ ಬಸದು ತೆಗೆದ್ಬಿಟ್ಟು ಒಂದು ಜರಡಿ ಮೇಲೆ ಹಾಕಿ ಸೈಡಿಗೆ ಎತ್ತಿಡ್ರಿ. ಸ್ವಲ್ಪ ಇದ್ರ ನೀರು ಬಸಿಬೇಕು. ಇದೇ ರೀತಿ ಎಲ್ಲ ಕಡುಬನ್ನ ಕುದಿಸ್ಬೇಕು. ಈ ಕಡುಬು ಭಾಳ ಸೂಕ್ಷ್ಮ ರೀ, ಕುದಿಯೋತ್ನಾಗ ಕೆಲವೊಂದು ಸತಿ ಒಡಿತಾವು, ನಡಿತೈತಿ. ನೋಡ್ಕೊಂಡು ನಿಧಾನ ಮಾಡಿರಿ. ನಂದು ನೋಡ್ರಿ ಇಲ್ಲೊಂದು 2-3 ಕಡುಬು ಒಡೆದ ಬಿಟ್ಟಾವು. ಈಗ ಎಲ್ಲ ಕಡುಬನ್ನ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಪಟ್ನೆ ಇವನ್ನ ನೈವೇದ್ಯ ಮಾಡ್ಕೊಂಬಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗ್ಯಾವಂತೇಳಿ. ಇದನ್ನು ತಿನ್ನೋ ಪದ್ಧತಿ ಹಿಂಗೆ ನೋಡ್ರಿ. ಬಿಸಿ ಬಿಸಿ ಕಡುಬ್ನಾಗ ಹಿಂಗೆ ಒಂದು ಹೋಲ್ ಮಾಡಿಕೊಂಡು ಇದ್ರಾಗ ಭಾಳಷ್ಟು ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ ಏನು ಕೇಳ್ತೀರಿ. ಮನ್ಯಾಗಿನ ಕಡುಬೆಲ್ಲ ಖಾಲಿ ಆಗೋತನ ತಿಂದ್ರೂ ತೃಪ್ತಿ ಆಗೋದಿಲ್ಲ, ಅಷ್ಟು ಚಲೋ ಆಗ್ತಾವೆ. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ಯಾವು. ಆಮೇಲೆ ತಿನ್ನೋ ಮುಂದೆ ನಡ್ಬರ್ಕ ಎಲ್ಲಿಗರೆ ಒಂದು ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ, ಕಸಕಸಿ ಬರಕತ್ತಾವಲ್ರಿ, ಅದಕ್ಕಿನ್ನ ಭಾಳ ರುಚಿ ಅನ್ಸಕತ್ತಾವು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿರ್ಬೋದು, ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡೀನಿ. ಈ ಸಲ ಹಬ್ಬಕ್ಕೆ ನೀವು ಈ ಕಡುಬನ್ನ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.